ಎಲ್ರಿಗೂ. ನೀವೆಲ್ಲ ತುಂಗ ಮತ್ತು ಟೆಡ್ಡಿ ಕತೆ ಈ ಹಿಂದೆ ನೋಡೇ ಇದ್ದೀರಾ. ಮುಂದೆ ಏನಾಯ್ತು ಅಂತ ಹೇಳ. ತುಂಗ ಟೆಡ್ಡಿ ಜೊತೆ ಆಟಾಡ್ತಾ ಅದರ ಹರಿದೋಗಿರೋ ಕೈಯಿಂದ ಹತ್ತಿ ಹೊರಗ್ ಬರ್ತಾನೆ ಇತ್ತು. ಅದಕ್ಕೆ ಅವಳ ತಾಯಿ ಪದೇ ಪದೇ ಹೊಲಿಗೆ ಹಾಕೊಡ್ತಾ ಇದ್ರು. ವರ್ಷಗಳು ಕಳೆದಂತೆ ತುಂಗ ಇನ್ನಿತರೆ ಗೊಂಬೆ ಆಟಿಕೆಗಳತ್ತ ಆಕರ್ಷಿತಳಾಗಿ ಟೆಡ್ಡಿಯಿಂದ ನಿಧಾನವಾಗಿ ದೂರವಾಗ್ತಿದ್ಲು. ಒಂದಿನ ಅವಳ ಹುಟ್ಟು ಹಬ್ಬದಂದು ಹೊಸ ಹೊಸ ಉಡುಗೊರೆಗಳತ್ತ ತುಂಗಾಳ ಗಮನ ಹೆಚ್ಚಾಯಿತು. ಟೆಡ್ಡಿಯ ಮೇಲಿನ ಆಸಕ್ತಿ ಕುಗ್ಗಿ ಟೆಡ್ಡಿ ನಿಶ್ಶಬ್ದವಾಗಿ ಒಂದು ಮೂಲೆಯಲ್ಲಿತ್ತು. ಈ ಸಂಭ್ರಮದ ಮಧ್ಯದಲ್ಲಿ ಶಿವನ ಕಾಲಿಗೆ ಟೆಡ್ಡಿ ಸಿಕ್ಕಿ ಅವನು ಜಾರಿ ಬಿದ್ದಾಗ ಹರ್ದೋಗಿರೋ ಗೊಂಬೆಯಲ್ಲ ಇವಳಿಗೆ ಆಟಕ್ಕೇನಕ್ ಬೇಕು ಎಂದು ಗೊಣಗಿ ಕೋಪದಿಂದ ಅದನ್ನು ಮನೆಯ ಒಂದು ಬದಿಗೆ ಎಸೆದನು. ಆ ರಾತ್ರಿ ತುಂಗ ಟೆಡ್ಡಿಯನ್ನು ಹುಡುಕ್ಲೇ ಇಲ್ಲ. ಹುಟ್ಟುಹಬ್ಬದ ಸಂಭ್ರಮದಲ್ಲಿದ್ದ ಅವಳು ಹಾಗೆ ನಿದ್ದೆಗೆ ಜಾರಿದ್ಳು. ಆದ್ರೆ ತುಂಗಾಳ ಕನಸಿನಲ್ಲಿ ಟೆಡ್ಡಿ ಕಾಣಿಸ್ಕೊಂಡು ಅವಳಿಗೆ ಏನ್ ಹೇಳ್ತು ಗೊತ್ತಾ? ಧನ್ಯವಾದ ಹೇಳುತ್ತಾ ತನ್ನ ನೋವುಗಳನ್ನೆಲ್ಲ ಹೇಳಲಾರಂಭಿಸಿತು. ಎಷ್ಟೇ ಆದ್ರೂ ನಿಜವಾದ ಕೈಯನ್ನು ವಾಪಸ್ಸು ಕೊಡಲು ಸಾಧ್ಯವಿಲ್ಲ. ಒಂದು ಅಂಗ ಕಳೆದುಕೊಳ್ಳುವುದು ಎಷ್ಟು ಅವಮಾನ, ನೋವನ್ನು ತರುತ್ತೆ ಗೊತ್ತಾ ತುಂಗ? ನನ್ನ ಜೀವನ ಈ ಸ್ಥಿತಿಗೆ ಬಂದಾಗ ನನಗೆ ಬರೀ 4 ವರ್ಷ. ಇದಕ್ಕೋಸ್ಕರ ನಾನು ಹುಟ್ಟಬೇಕಿತ್ತೆ? ನಾನು ಹುಟ್ಟಿದ್ದೇ ತಪ್ಪಾಯ್ತಾ ತುಂಗ? ಹೇಳು. ಪಶು ವೈದ್ಯರು ನನ್ನ ಸೋಂಕಿತ ಕೈಯನ್ನು ಶಸ್ತ್ರಚಿಕಿತ್ಸೆಯಿಂದ ತೆಗೆದು ನನ್ನ ಜೀವ ಉಳಿಸಿದರು. ಆದ್ರೂ ನನ್ನ ಪಾಲಕರು ನನ್ನ ಮಗುವಿನಂತೆ ನೋಡ್ಕೊಂಡ್ರು. ಆದ್ರೆ ಆ ಆರೈಕೆ ನನಗೆ ಬದುಕಲು ಸಾಕಾಗ್ಲೇ ಇಲ್ಲ. ನೀವೆಲ್ಲ ಮನುಷ್ಯರು ಎಲ್ಲಾ ಸೌಕರ್ಯಗಳನ್ನು ಅನುಭವಿಸ್ತಿದ್ದೀರಾ, ಆದ್ರೆ ನಾವು ಪ್ರಾಣಿಗಳಿಗೆ ಬದುಕಲು ಹಕ್ಕೇ ಇಲ್ವೇ? ಮನುಷ್ಯನಿಂದ ಉಂಟಾದ ನೋವಿಗೆ ಸಾವೇ ಗತಿಯೇ? ನನಗೆ ಬಂದಿರುವ ಸ್ಥಿತಿ ಯಾವ ಮನುಷ್ಯನಿಗೂ ಬರೋದು ಬೇಡ ತುಂಗ. ಪ್ರಾಣಿಯಾಗಿ ನಾನೇ ನೋವನ್ನುಣ್ಣಲು ಒತ್ತಾಯಿಸಿದಂತಿದೆ. ಬೀಜಗಳನ್ನ ಹರಡುವುದಕ್ಕೂ ಪ್ರಕೃತಿಯ ಸಮತೋಲನಕ್ಕೂ ಪ್ರಾಣಿಗಳು ಅತ್ಯವಶ್ಯಕ. ನಾವಿಲ್ಲದಿದ್ರೆ ಪ್ರಕೃತಿಯೇ ಇಲ್ಲ. ಆದ್ರೂ ಮನುಷ್ಯರು ನಮ್ಮನ್ನು ಭಾರವೆಂದು ನೋಡುವರು ಎಂದು ಹೇಳಿ ಟೆಡ್ಡಿ ಜೋರಾಗಿ ಅಳಲಾರಂಭಿಸಿತು. ಕನಸಿನಿಂದ ಬೆಚ್ಚು ಬಿದ್ದ ತುಂಗ ಪಟ್ಟನೆ ನಿದ್ದೆಯಿಂದ ಎದ್ದು ಟೆಡ್ಡಿಯನ್ನು ಹುಡುಕಲಾರಂಭಿಸಿದಳು. ಆದರೆ ತುಂಬಾ ತಡವಾಗಿತ್ತು. ಟೆಡ್ಡಿ ತನ್ನ ರೂಪವನ್ನು ಕಳೆದುಕೊಂಡು ಮಾಯವಾಗಿತ್ತು. ಆದ್ರೂ ಟೆಡ್ಡಿಯ ಭಾವನೆ ಅವಳ ಜೊತೆಯೇ ಉಳಿದಿತ್ತು. ಆ ಭಾವನೆ ತುಂಗಾಳನ್ನು ಮಾರ್ಗದರ್ಶನ ಮಾಡತೊಡಗಿತು. ಸಂರಕ್ಷಣೆಯಿಂದ ಶಿಕ್ಷಣ ಆರಂಭ ಎಂದು ತಿಳಿಸಲಾರಂಭಿಸಿತು. ಸಮುದಾಯಗಳು ಸಂರಕ್ಷಣೆಗೆ ಮಹತ್ತರ ಪಾತ್ರವನ್ನು ವಹಿಸುತ್ತದೆ. ಕಾಡು ಪ್ರಾಣಿಗಳ ಬೇಟೆ, ಕಾಡು ಮರಗಳ ಅಕ್ರಮ ಸಾಗಾಣಿಕೆ ನೋಡಿದ್ದಲ್ಲಿ ಸಂಬಂಧಪಟ್ಟ ಅರಣ್ಯ ಇಲಾಖೆಯವರಿಗೆ ತಿಳಿಸುವುದು, ಮಂಗಗಳಿಗೆ ಅಥವಾ ಪ್ರಾಣಿಗಳಿಗೆ ಆಹಾರ ನೀಡದಿರುವುದು, ಕಾಯ್ದಿಟ್ಟ ಪ್ರದೇಶಗಳಲ್ಲಿ ಕಸ ಎಸೆಯದೇ ಇರುವುದು, ಪರಿಸರವನ್ನು ಕಾಪಾಡುವುದು, ಕಸದ ರಾಶಿಯಿಂದಾಗಿ ಹಲವೆಡೆ ಕಸದ ತಿಪ್ಪೆಗಳು ಹೆಚ್ಚಾಗಿ ನಾಯಿಗಳ ಸಂತತಿ ಜಾಸ್ತಿಯಾಗಿ ಚಿರತೆಯಂತಹ ಕಾಡು ಪ್ರಾಣಿಗಳು ಬೇಟೆಯಾಡಲು ಊರಿನೊಳಗೆ ಬರುವ ಸಾಧ್ಯತೆ ಇರುತ್ತದೆ. ಪಕ್ಷಿ ವೀಕ್ಷಣೆ ಮಾಡಿ ಮಾಹಿತಿಗಳನ್ನು ಹಂಚುವಂತಹ ಸರಳ ಕೆಲಸಗಳನ್ನು ಕೂಡ ಸಂಶೋಧಕರಿಗೆ ನೆರವಾಗುತ್ತದೆ. ಪ್ರಕೃತಿಯನ್ನು ಉಳಿಸಲು ಒಳಿತಾಗುತ್ತದೆ ಎಂದು ಟೆಡ್ಡಿ ತುಂಗಾಳಿಗೆ ಹೇಳತೊಡಗಿತು. ಇದನ್ನೆಲ್ಲ ಅರಿತುಕೊಂಡ ತುಂಗ ಶಿವನ ಬಳಿ ಸಂರಕ್ಷಣೆಯ ಬಗ್ಗೆ ವಿವರಿಸುತ್ತಿರುವಾಗ ಶಿವನು ನಿರ್ಲಕ್ಷ್ಯದಿಂದ ಮಂಗಗಳಿಗೆ ಬಾಳೆಹಣ್ಣುಗಳನ್ನು ನೀಡುತ್ತಿದ್ದನು. ಕಸವನ್ನು ಕಾಡಿನ ಪ್ರದೇಶಗಳಲ್ಲಿ ಎಸೆಯುತ್ತಿದ್ದನು. ಗಿಡಗಳನ್ನು ತುಳಿದು ಹಾಳು ಮಾಡುತ್ತಿದ್ದನು. ಇದನ್ನೆಲ್ಲ ಕಂಡ ತುಂಗ ಅವನನ್ನು ಮೃದುವಾಗಿ ತಡೆದು ವನ್ಯಜೀವಿಗಳನ್ನು ಗೌರವಿಸುವುದು, ಪ್ರಕೃತಿಯನ್ನು ಕಾಪಾಡುವುದು ಎಷ್ಟು ಮುಖ್ಯವೆಂದು ವಿವರಿಸಿದಳು. ಸಂರಕ್ಷಣೆಗಾಗಿ ಪ್ರತಿಯೊಂದು ಸಣ್ಣ ಕಾರ್ಯವೆಂದರೆ ವನ್ಯಜೀವಿಗಳಿಗೆ ಆಹಾರ ನೀಡದೇ ಇರುವುದು, ಸುತ್ತಮುತ್ತಲನ್ನು ಸ್ವಚ್ಛವಾಗಿಡಿಸುವುದು, ಗಿಡಗಳನ್ನು ಆರೈಕೆ ಮಾಡುವುದು ದೊಡ್ಡ ಬದಲಾವಣೆಗೆ ಕಾರಣವಾಗುತ್ತದೆ ಎಂದು ತಿಳಿಸಿದಳು. ಶಿವ ತನ್ನ ತಪ್ಪನ್ನು ಅರಿತುಕೊಂಡು ಆ ಕ್ಷಣದಿಂದ ಅವನು ಪ್ರಕೃತಿ ಸಂರಕ್ಷಣಾ ಶಿಕ್ಷಣವನ್ನು ಅನುಸರಿಸಲು ಪ್ರಾರಂಭಿಸಿದನು. ಹಾನಿ ಮಾಡುವ ಬದಲು ರಕ್ಷಣೆ ಮಾಡಿ ಜಾಗೃತಿ ಮಾಡಲು ಪ್ರಾರಂಭಿಸಿದನು. ಒಂದು ದಿನ ಟೆಡ್ಡಿಯ ಮಾರ್ಗದರ್ಶನದಿಂದಾಗಿ ತುಂಗ ವನ್ಯಜೀವಿ ಸಂರಕ್ಷಣಾಧಿಕಾರಿಯಾಗಿ ಬೆಳೆದಳು.
ಜನರಿಗೆ ಪ್ರಾಣಿಗಳ ವರ್ತನೆಯ ಕುರಿತು ಅಧ್ಯಯನದ ಮಹತ್ವಗಳನ್ನು, ಕಾಡಿನ ರಕ್ಷಣೆಯ ಅಗತ್ಯ, ವನ್ಯಜೀವಿಗಳ ಮೂಲಭೂತ ಹಕ್ಕುಗಳ ಬಗ್ಗೆ ಬೋಧಿಸಲು ಪ್ರಾರಂಭಿಸಿದಳು. ಅವಳ ನುಡಿಗಳಲ್ಲಿ ಛಲವಿತ್ತು, ಅವಳ ಧ್ಯೇಯ ಸ್ಪಷ್ಟವಾಗಿತ್ತು. ಒಂದು ದಿನ ತುಂಗ ತನ್ನ ಕಾರ್ಯದಲ್ಲಿ ಉನ್ನತ ಸ್ಥಾನ ತಲುಪಿದಾಗ ಟೆಡ್ಡಿಯ ಭಾವನೆ ಕೊನೆಯ ಬಾರಿಗೆ ಅವಳ ಕಣ್ಣೆದರು ಬಂದಂತಾಗಿ, ಈಗ ನಿನಗೆ ನಾನು ಅಗತ್ಯವಿಲ್ಲ, ನೀನೇ ನಮ್ಮಂತ ಮೂಕ ಪ್ರಾಣಿಗಳ ದನಿಯಾಗಿ ನಿಂತಿರುವೆ ಎಂದು ಅದು ಹೇಳಿ ಮಾಯವಾಯಿತು. ಹಾಗೆ ದಿನಗಳು ಸಾಗಿದಂತೆ ತುಂಗ ಕೆಲಸ ಮಾಡುವ ವೇಳೆಯಲ್ಲಿ, ಮೇಡಮ್, ಒಂದು ಕರಡಿಮರಿ ಊರಿಗೆ ಸಿಕ್ಕಿದೆ, ಬೇಗ ಬನ್ನಿ ಮೇಡಮ್ ಎಂದು ಕರೆ ಬಂದಾಗ ಅವಳಿಗೆ ಟೆಡ್ಡಿಯ ನೆನಪು ಬಂತು. ಜೋರಾಗಿ ಅಳಲಾರಂಭಿಸಿದಳು. ಈ ಜನರಿಗೆ ಏಕೆ ಸಂರಕ್ಷಣೆಯ ಅರಿವೇ ಇಲ್ಲ ಎಂದು ಚೀರಿದಳು. ಟೆಡ್ಡಿ ತನ್ನ ಕನಸಿನಲ್ಲಿ ಮಾತ್ರ ಯಾಕೆ ಬರ್ತಾ ಇದೆ, ಯಾಕೆ ಮಾರ್ಗದರ್ಶನ ನೀಡ್ತಾ ಇದೆ, ಬೇರೆಯವರ ಕನಸಿನಲ್ಲಿ ಹೋಗಿ ಸಂರಕ್ಷಣೆಯ ಮಾರ್ಗದರ್ಶನ ಯಾಕೆ ನೀಡುತ್ತಿಲ್ಲ ಎಂದು ಕೂಗಿದಳು. ಹೌದು, ನಾವು ವನ್ಯಜೀವಿ ಸಂರಕ್ಷಣೆಯಲ್ಲಿ ಯಾಕೆ ಇಷ್ಟೊಂದು ಅಸಹಾಯಕರಾಗಿದ್ದೇವೆ? ಇನ್ನು ಮುಂದೆ ಏಳೋಣ, ಎಚ್ಚರಾಗೋಣ, ಜಾಗರೂಕರಾಗೋಣ, ಕಾಪಾಡೋಣ, ಕೈ ಜೋಡಿಸೋಣ. ಏಕೆಂದರೆ ವನ್ಯಜೀವಿಗಳನ್ನು ಉಳಿಸುವುದು ನಮ್ಮನ್ನು ನಾವು ಉಳಿಸಿಕೊಳ್ಳುವ ಸಮಾನವಾಗಿದೆ. ನೀವು ವೃತ್ತಿಯಲ್ಲಿ ಏನೇ ಆಗಿರಲಿ, ಇಂಜಿನಿಯರ್ ಆಗಿರಲಿ, ವೈದ್ಯರಾಗಿರಲಿ, ಶಿಕ್ಷಕರಾಗಿರಲಿ ಅಥವಾ ವ್ಯಾಪಾರಿಗಳೇ ಆಗಿರಲಿ, ನಿಮ್ಮ ಹೃದಯ ಮೀರಿದ ನಿಮ್ಮ ನಿಜವಾದ ವ್ಯಕ್ತಿತ್ವವೆಂದರೆ ವನ್ಯಜೀವಿಗಳ ಸಂರಕ್ಷಣೆಗಾಗಿ ನಿಲ್ಲುವುದು. ಇದು ಬರೀ ಒಂದು ಕರಡಿಯ ಕಥೆಯಲ್ಲ, ಸಾವಿರಾರು ಪ್ರಾಣಿಗಳ ಕೂಗಿನ ಕತೆ. ಇನ್ನಾದರೂ ಅರಣ್ಯ ಇಲಾಖೆ, ಸ್ವಯಂ ಸೇವಾ ಸಂಸ್ಥೆಗಳು, ಟ್ರಸ್ಟ್ಗಳೊಂದಿಗೆ ಕೈ ಜೋಡಿಸಿ ಜಾಗೃತಿ ಕಾರ್ಯಕ್ರಮಗಳಲ್ಲಿ ವನ್ಯಜೀವಿಗಳ ಉಳಿವಿಗಾಗಿ ಎಲ್ಲ ಕಾರ್ಯಕ್ರಮಗಳಲ್ಲಿ ಪಾಲ್ಗೊಂಡು ಸಂರಕ್ಷಣೆಗೆ, ವನ್ಯಜೀವಿಗಳ ಉಳಿವಿಗೆ ದೊಡ್ಡ ಬದಲಾವಣೆ ತರುವುದಲ್ಲಿ ಕೈ ಜೋಡಿಸೋಣ. ಪ್ರೀತಿ, ವಾತ್ಸಲ್ಯ ಸಂಘರ್ಷಣೆಗಿಂತ ಮೌಲ್ಯವಾಗಿತ್ತು. ಇದು ಒಂದು ಟೆಡ್ಡಿಯ ಕಥೆಯಲ್ಲ, ಇದು ಸಾವಿರಾರು ಮೂಕ ಪ್ರಾಣಿಗಳ ಕಥೆ. ಮೂಕ ಪ್ರಾಣಿಗಳಿಗೆ ದನಿಯಾಗಿ ನಿಮ್ಮ ಕೈಲಾದಷ್ಟು ದೇಣಿಗೆ ನೀಡಿ. ಧನ್ಯವಾದಗಳು.